ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ನಾವು ಏನು ಮಾಡಿದ್ವಿಪ್ಪ ಅಂತಂದರೆ ಬಾರ್ಡರ್ ಬಗ್ಗೆ ತಿಳ್ಕೊಂಡ್ವಿ. ಬಾರ್ಡರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಏನು ಎತ್ತ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಏನು ಮಾಡಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ರೊವೈಡ್ ಮಾಡಿದ್ದೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಒಂದು ಯಾವುದಾದ್ರೂ ವೆಬ್ಸೈಟ್ನಲ್ಲಿ ಬ್ಯಾಕ್ಗ್ರೌಂಡನ್ನು ನೋಡ್ತಾ ಇರ್ತೀವಿ, ಅದು ಕಲರ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಇಮೇಜ್ ಆಗಿರ್ಬೋದು. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡ್ತಾರೆ, ಸೊ ಆ ಬ್ಯಾಕ್ಗ್ರೌಂಡ್ ಇಮೇಜ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಿರೋ ಅಥವಾ ಆ ಬ್ಯಾಕ್ಗ್ರೌಂಡ್ ಕಲರ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತಾರೆ. ಸೊ ತುಂಬಾ ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಡೈರೆಕ್ಟ್ಲಿ ನೀವು ಬ್ಯಾಕ್ಗ್ರೌಂಡ್ ಇಮೇಜ್ನ ಏನಾದರೂ ಯೂಸ್ ಮಾಡ್ಕೊಳ್ತಾ ಇದ್ದರೆ ಮೇ ಬಿ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಪೊಸಿಷನ್ ಎಲ್ಲಿ ಬರುತ್ತೆ, ಟಾಪ್ ಲೆಫ್ಟ್ನಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇಂಥವನ್ನೆಲ್ಲ ಪ್ರಾಬ್ಲಮ್ಸ್ಗಳನ್ನ ಯಾವ ರೀತಿ ಸಾರ್ಟ್ ಔಟ್ ಮಾಡ್ಕೊಳ್ಳೋದು, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇನ್ನೂರು ನೀವೇನಾದರೂ ಈ ಪ್ಲೇಲಿಸ್ಟ್ನ ಆಕ್ಸೆಸ್ ಮಾಡ್ಕೊಂಡಿಲ್ಲ ಅಂದರೆ ಈ ಪ್ಲೇಲಿಸ್ಟ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ಪ್ಲೇಲಿಸ್ಟಿಂದ ಪ್ರತಿಯೊಂದು ವೀಡಿಯೋಸ್ಗಳನ್ನ ನೋಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ನೀವು ಅಲ್ಲಿ ಕಳೆದೋಗಲ್ಲ, ಈಸಿಯಾಗಿ HTML CSS JavaScriptನ ನೀವು ಕಲಿತ್ಕೋಬಹುದು. ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಲ್ಲ. ಇನ್ನೂ ಫ್ಯೂಚರ್ನಲ್ಲಿ ತುಂಬ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರೋದಿದ್ದಾವೆ. ಸೊ ಕೆಲವೊಂದಿಷ್ಟು ವೆಬ್ಸೈಟ್ಗಳನ್ನೂ ಕೂಡ ನಾವು ಏನು ಮಾಡೋಣ, ಡಿಸೈನ್ ಮಾಡೋಣ, ಫ್ರಂಟ್ ಎಂಡ್ ವೆಬ್ಸೈಟ್ನ ಡಿಸೈನ್ ಮಾಡೋಣ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೇಸ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲ್ಗೆ ಏನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ, ಮೈನ್ ಕಂಟೆಂಟ್ಗೆ ಎಂಟರ್ ಆಗೋಣ. ಆಲ್ರೆಡಿ ನಾವು ತಿಳ್ಕೊಂಡಿದ್ವಿ ಬಾರ್ಡರ್ನ ಯಾವ ರೀತಿ ಕೊಡಬೇಕು ಅಂತ, ರೈಟ್? ಸೊ ಇನ್ನು ಲೈವ್ ಸರ್ವರ್ ಆನ್ ಮಾಡ್ಕೊಳ್ತೀನಿ. ಓಕೆ, ಲೈವ್ ಸರ್ವರ್ ಇಲ್ಲಿ ಆನ್ ಆಗಿದೆ. ಆಲ್ರೈಟ್, ಸೊ ನಾವು ಹೈಟ್ ವಿಡ್ತ್ನ ಆಲ್ರೆಡಿ ಸಪ್ಲೈ ಮಾಡಿದ್ವಿ. ಇವಾಗ ಬರುತ್ತೆ ಬ್ಯಾಕ್ಗ್ರೌಂಡ್ ಬಗ್ಗೆ. ಓಕೆ, ಸೊ ಇವಾಗ ಬ್ಯಾಕ್ಗ್ರೌಂಡ್ ಏನಿದೆ ಅದು ವೈಟ್ ಇದೆ. ಸೊ ಬ್ಯಾಕ್ಗ್ರೌಂಡಲ್ಲಿ ನಾನು ಏನಾದರೂ ಕಲರ್ ಕೊಡಬೇಕು ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನಿ, ಬ್ಯಾಕ್ಗ್ರೌಂಡ್ ಕಲರ್ ಅಂತ ಎಂಟರ್ ಕೊಡ್ತೀನಿ. ಈ ರೀತಿ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಬಿಟ್ಟು ಹೈಫನ್ ಕೊಟ್ಬಿಟ್ಟು, ಸೊ ಅದಾದಮೇಲೆ ಕಲರ್ ಕೊಟ್ಟು ನಾನು ಏನು ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಕಲರ್ನ ಇಲ್ಲಿ ಕೊಡ್ಬೋದು. ನಾನು ಇವಾಗ ಇಲ್ಲಿ ಏನು ಕೊಡ್ತೀನಿ, ಬ್ರೌನ್ ಕೊಡೋದಕ್ಕೆ ಟ್ರೈ ಮಾಡೋಣ. ಬ್ರೌನ್ ಸೇವ್ ಕೊಟ್ಟೆ. ಸೊ ಇದು ಬ್ರೌನ್ ಕಲರ್ನಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬರ್ತಾ ಇದೆ ಇವಾಗ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಇದೇನಾಗಿದೆ ನಮ್ಮದು ಬಾರ್ಡರ್ದು. ಓಕೆ, ಸೊ ಇದು ಟಾಪ್ನಲ್ಲಿ ಇದೆಲ್ಲ ಬಾರ್ಡರ್ಸ್ದು. ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಏನು ಸ್ಟಾರ್ಟ್ ಮಾಡಿದೆ, ಇಲ್ಲಿಂದ ನಾವು ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ಲಾಸ್ಟ್ ವೀಡಿಯೋದು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವೀಡಿಯೋಸು ಕನೆಕ್ಟೆಡ್ ಇರ್ತವೆ. ಒನ್ ಬೈ ಒನ್ ವೀಡಿಯೋಸ್ಗಳನ್ನ ನೋಡ್ಕೊತಾ ಬನ್ನಿ. ಅಲ್ಲಿ ಇಲ್ಲಿ ಒಂದು ವೀಡಿಯೋನ ನೋಡಿಬಿಟ್ರೆ ನಿಮಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ. ಒನ್ ಬೈ ಒನ್ ವೀಡಿಯೋಸ್ಗಳನ್ನ ನೋಡ್ಕೊತಾ ಬನ್ನಿ. ಓಕೆ, ಆಲ್ರೈಟ್. ಸೊ ಬ್ಯಾಕ್ಗ್ರೌಂಡ್ ಕಲರ್ ನಮ್ದು ಹೆಂಗೆ ಕೊಟ್ಟಿವಿ, ಈಗ ಬ್ರೌನ್ ಕೊಟ್ಟಿದ್ದೀವಿ, ರೈಟ್? ಸೊ ಕೆಲವೊಂದು ಸತಿ ಏನಾಗಿರುತ್ತೆ ಅಂದರೆ, ಕೆಲವೊಂದು ಸತಿ ಬ್ಯಾಕ್ಗ್ರೌಂಡಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಇಮೇಜಸ್ನ ಯೂಸ್ ಮಾಡ್ಕೊಳ್ತೀವಿ. ಏನೋ ಕಲರ್ ಆಯಿತು ಗುರು, ಹೆಂಗಾದರೂ ಯೂಸ್ ಮಾಡ್ಕೋಬೋದು, ಬಟ್ ಇಮೇಜ್ನ ಯೂಸ್ ಮಾಡಿಕೊಂಡ್ರೆ ಸೊ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಇಮೇಜ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಅದನ್ನ ಯೂಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಬೇಸಿಕ್ ಬ್ಯಾಕ್ಗ್ರೌಂಡ್ ಇಮೇಜ್ ಅನ್ನುವಂತಹ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಬಿಟ್ಟು ನಾವು ಇಮೇಜ್ನ ಏನು ಮಾಡ್ಬೋದು, ಇಲ್ಲಿ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ ಯೂಸ್ ಮಾಡ್ಕೋಬೋದು. ಅದಾದಮೇಲೆ URL ಫಂಕ್ಷನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ನಾನು ಇಲ್ಲಿ ಏನು ಮಾಡಬೇಕು, ನನ್ನ ಹತ್ರ ಯಾವುದಾದ್ರೂ ಇಮೇಜ್ ಇದ್ದರೆ ಅದನ್ನ ಕೊಡಬೇಕು. ಓಕೆ, ಸೊ ಇಲ್ಲಿ ನೋಡೋಣ ನನ್ನ ಹತ್ರ ಯಾವ್ದು ಇಮೇಜ್ ಇದೆ ಅಂತ ಇವಾಗ ಪ್ರೆಸೆಂಟ್ಲಿ. ಓಕೆ, ಇಮೇಜ್ನಲ್ಲಿ ಏನಿದೆ, ಎಲಾನ್ JPG. ಓಕೆ, ಎಲಾನ್ JPG ಅಂತ ಒಂದು ಇಮೇಜ್ ಇದೆ ನನ್ನ ಹತ್ರ. ಓಕೆ, ಲಾಸ್ಟ್ ಯಾವುದೋ ಒಂದು ವೀಡಿಯೋದಲ್ಲಿ ನಾವು ಯೂಸ್ ಮಾಡ್ಕೊಂಡಿದ್ವಿ ಈ ಇಮೇಜ್ನ, ರೈಟ್? ಸೊ ಈ ಇಮೇಜ್ನ ನಾನು ಇಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ ರೈಟ್, ಸೊ ಓಕೆ, ಇಷ್ಟು ಕೊಟ್ಬಿಟ್ಟು ನಾನು ಇಮೇಜಸ್ ಅಂತ ಕೊಡ್ತೀನಿ. ಅದಾದಮೇಲೆ ಎಲಾನ್ JPG ಯೂಸ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ನಮ್ಮದು ಎಲಾನ್ JPG ಏನಾಗ್ತದೆ, ಎಲಾನ್ ಮಸ್ತ್ ಒಂದು ಫೋಟೋ ಇದೆ ಬೇಸಿಕಲಿ. ಸೊ ಅದೇನಾಗ್ತದೆ, ಇಲ್ಲಿ ರಿಪೀಟ್ ಆಗ್ತಾ ಇದೆ. ಓಕೆ, ಸೊ ಕಾಣಿಸ್ತಾ ಇದೆ ನಮ್ಮ ಬ್ಯಾಕ್ಗ್ರೌಂಡ್ನಲ್ಲಿ. ಓಕೆ, ಸೊ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತದೆ, ನಮ್ಮದು ಎಲಾನ್ ಮಸ್ಕ್ ಅವರು ಕಾಣಿಸ್ತಾ ಇದ್ದಾರೆ. ಓಕೆ, ಸೊ ಇದು ಸ್ವಲ್ಪ ದೊಡ್ಡದಿದೆ ಇಮೇಜ್ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕಿಂತ ಸಣ್ಣ ಇಮೇಜ್ ಯಾವುದಾದ್ರೂ ಇದೆ ಚೆಕ್ ಮಾಡ್ತೇನೆ ಅಂತ ನನ್ನ ಹತ್ರ. ವೇಟ್ ಮಿನಿಟ್. ಓಕೆ, ನನ್ನ ಹತ್ರ ಇನ್ನೊಂದು ಇಮೇಜ್ನ ನಾನು ಕಾಪಿ ಮಾಡ್ಕೊಂಡ್ಬಂದಿದ್ದೀನಿ. ಅದು ಬೇಸಿಕಲಿ ನನ್ನ ಲೋಗೋ. ಓಕೆ, ಅದನ್ನ ಏನಿರ್ತದೆ ಇಟ್ಟಿದೆ ಅನ್ನೇಮ್ಡ್. ಓಕೆ, ಸೊ ಅನ್ನೇಮ್ಡ್ .jpg ಅಂತ ಇದೆ. ಸೊ ಕೊಟ್ಟೆ ನೋಡ್ಬೋದು, ಇಲ್ಲಿ ಏನಾಗ್ತದೆ, ನಾನು ಏನಿದೆ ಲೋಗೋ ಇಲ್ಲಿ ಲೋಡ್ ಆಗ್ತದೆ, ಆದರೆ ರಿಪೀಟ್ ಆಗ್ತಾ ಇದೆ. ಆ್ಯಕ್ಚುಲಿ ಈ ರೀತಿ ಇಲ್ಲ ನನ್ನ ಲೋಗೋ ಇರೋದು ಸಿಂಗಲ್ ಅಷ್ಟೇ. ಇಲ್ಲಿ ಚೆಕ್ ಮಾಡ್ಕೊಳ್ಳೋದಾದರೆ ಈ ರೀತಿ ಒಂದು ಸಿಂಗಲ್ ಲೋಗೋ ಇದೆ, ಬಟ್ ಇದು ರಿಪೀಟ್ ಆಗ್ತಾ ಇದೆ. ಇದೇನಕ್ಕೆ ರಿಪೀಟ್ ಆಗ್ತಾ ಇದೆ ಈ ರೀತಿ, ಬಿಕಾಸ್ ಏನು ಸ್ಪೇಸ್ ಖಾಲಿ ಉಳಿದಿದೆಯೋ ಆ ಸ್ಪೇಸ್ನು ಕೂಡ ಬ್ಯಾಕ್ಗ್ರೌಂಡ್ ಫಿಲ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಅದು ರಿಪೀಟ್ ಆಗ್ತಾ ಇದೆ. ಸೊ ಇದು ಈ ರೀತಿ ರಿಪೀಟ್ ಆಗಬಾರ್ದು ಅಂತಂದರೆ, ಈ ರಿಪೀಟ್ನ ಸ್ಟಾಪ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ, ಬ್ಯಾಕ್ಗ್ರೌಂಡ್ ರಿಪೀಟ್ನ ಅನ್ನುವಂತಹ ಒಂದು ಪ್ರಾಪರ್ಟಿನ ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಬ್ಯಾಕ್ಗ್ರೌಂಡ್ ಬ್ಯಾಕ್ಗ್ರೌಂಡ್ ರಿಪೀಟ್ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೇಕು. ಸೊ ಅಕಸ್ಮಾತ್ ನೀವು ರಿಪೀಟ್ ಮಾಡಿಸ್ಲೇಬೇಕಾಗಿತ್ತು ಅಂದರೆ ಯಾವ ರೋನಲ್ಲಿ ರಿಪೀಟ್ ಮಾಡಿಸ್ಬೇಕಾಗಿದೆ, ರಿಪೀಟ್ X ಅಂತ ಕೊಟ್ಟರೆ ಇದು ಏನಾಗುತ್ತೆ, ಇಲ್ಲಿ ಅಷ್ಟೇ ರಿಪೀಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಅಷ್ಟೇ ರಿಪೀಟ್ ಆಗುತ್ತೆ, X ಆಕ್ಸಸ್ನಲ್ಲಿ ಮಾತ್ರ ರಿಪೀಟ್ ಆಗುತ್ತೆ. ಅಕಸ್ಮಾತ್ ನೀವೇನಾದರೂ ರಿಪೀಟ್ Y ಅಂತ ಕೊಟ್ಟರೆ ಇದೇನಾಗುತ್ತೆ, Y ಆಕ್ಸಸ್ನಲ್ಲಿ ಇದು ರಿಪೀಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮಗೆ ರಿಪೀಟ್ ಆಗೋದೇ ಬೇಡ, ಸಿಂಗಲ್ ಇಮೇಜ್ ಅಷ್ಟೇ ಬೇಕು ಅಂತಂದರೆ ಅಂತಹ ಟೈಮ್ನಲ್ಲಿ ನಾವು ಏನು ಮಾಡ್ಬೋದು, ನೋ ರಿಪೀಟ್ನ ಯೂಸ್ ಮಾಡ್ಕೋಬೋದು. ಅಂದರೆ ಇದು ಸಿಂಗಲ್ ಇಮೇಜ್ನ ತೋರಿಸುತ್ತೆ. ಓಕೆ, ಸೊ ಇದು ಬಂದುಬಿಟ್ಟು ನಮ್ಮದು ನೋ ರಿಪೀಟ್, ಅಂದರೆ ರಿಪೀಟ್ ಆಗ್ತಾ ಇತ್ತು ಅಂದರೆ ಯಾವ ರೀತಿ ಸ್ಟಾಪ್ ಮಾಡಬೇಕು ಅಂತ.
ಇವಾಗ ಮತ್ತೊಂದು ಬರುತ್ತೆ, ಇದನ್ನ ಪೊಸಿಷನ್ ಯಾವ ರೀತಿ ಕೊಡ್ಬೇಕು ಗುರು, ಇದು ಏನು ಬಂತು ಇವಾಗ ಟಾಪ್ ಲೆಫ್ಟ್ನಲ್ಲಿ ಶಿಫ್ಟ್ ಆಗಿಬಿಟ್ಟಿದೆ. ಸೊ ಇದು ಪೊಸಿಷನ್ ಕೂಡ ಚೇಂಜ್ ಮಾಡಬೇಕಲ್ವಾ. ಸೊ ಪೊಸಿಷನ್ನ ಯಾವ ರೀತಿ ಚೇಂಜ್ ಮಾಡಬೇಕು, ಸೊ ಪೊಸಿಷನ್ನ ಯಾವ ರೀತಿ ಚೇಂಜ್ ಮಾಡಬೇಕು ಅಂತಂದರೆ ಬ್ಯಾಕ್ಗ್ರೌಂಡ್, ಬೇಸಿಗೆ ಬ್ಯಾಕ್ಗ್ರೌಂಡ್ ಪೊಸಿಷನ್ ಅಂತ ಕೊಟ್ಟರೆ ಏನಾಗುತ್ತೆ, ಇದು ಪೊಸಿಷನ್ನ ನಾವು ಚೇಂಜ್ ಮಾಡ್ತಾ ಹೋಗ್ಬೋದು. ಇವಾಗ ಟಾಪ್ ಲೆಫ್ಟ್ನಲ್ಲಿದೆ, ಓಕೆ, ಇದು ಟಾಪ್ ಲೆಫ್ಟ್ ಅಂದರೆ ಈ ರೀತಿ ಸೆಟ್ ಆಗಿರುತ್ತೆ. ಓಕೆ, ಸೊ ಟಾಪ್ ಲೆಫ್ಟ್ನಲ್ಲಿ ಇದು ಪ್ರೆಸೆಂಟ್ಲಿ ಇದೆ. ಓಕೆ, ಇವಾಗ ನಾನು ಟಾಪ್ ಸೆಂಟರ್ ಮಾಡಿದ್ರೆ ಇದು ಸೆಂಟರ್ನಲ್ಲಿ ಬರುತ್ತೆ. ಓಕೆ, ಇದು ಟಾಪ್ ಸೆಂಟರ್ನಲ್ಲಿ ಬಂದಿದೆ ಇವಾಗ. ಅದಾದಮೇಲೆ ನಾನು ಟಾಪ್ RIGST ರೈಟ್ ಮಾಡಿದ್ರೆ ಇದೇನಾಗುತ್ತೆ, ಟಾಪ್ ರೈಟ್ನಲ್ಲಿ ಹೊರಟೋಗುತ್ತೆ. ಓಕೆ, ಸೊ ಅದೇ ರೀತಿ ನಾನು ಏನಾದರೂ ಇಲ್ಲಿ ಸೆಂಟರ್ ರೈಟ್ನಲ್ಲಿ ಮಾಡಿದ್ರೆ ಇದು ಏನಾಗ್ತದೆ, ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಬಿಟ್ಟು ಕೆಳಗಡೆ ಸ್ಪೇಸ್ ಬಿಟ್ಟು ಇದು ಸೆಂಟರ್ನಲ್ಲಿ ರೈಟ್ನಲ್ಲಿ ಬಂದುಬಿಡುತ್ತೆ. ಓಕೆ, ಸೊ ಇದು ಸೆಂಟರ್ ಪಾರ್ಟ್. ಓಕೆ, ಸೊ ಇದು ನಮ್ಮದು ಸೆಂಟರ್ ಪಾರ್ಟ್ ಇದೆ. ಆ ಸೆಂಟರ್ ಪಾರ್ಟ್ನಲ್ಲಿ ಏನಾಗ್ತದೆ, ಇದು ರೈಟ್ನಲ್ಲಿ ಶಿಫ್ಟ್ ಆಗ್ತಾ ಇದೆ. ಸೊ ಅದೇ ರೀತಿ ಇನ್ನೊಂದು ವೇ ಅಂತಂದರೆ ಸೆಂಟರ್ ಅಂತ. ಓಕೆ, ಸೆಂಟರ್ ಮಾಡಿದ್ರೆ ಏನಾಗುತ್ತೆ, ಇದು ಸೆಂಟರ್ನಲ್ಲಿ ಬಂದುಬಿಡುತ್ತೆ. ಇಮೇಜ್ ಪೂರ್ತಿ ಕಂಪ್ಲೀಟ್ ಆಗಿ ಸೆಂಟರ್ನಲ್ಲಿ ಬಂದುಬಿಟ್ಟು ಸೆಟ್ ಆಗಿದೆ. ಸೊ ಅದಾದಮೇಲೆ ನಮ್ದು ಇನ್ನೊಂದು ವೇ ಯಾವುದು, ಸೆಂಟರ್ ಲೆಫ್ಟ್. ಓಕೆ, ಸೆಂಟರ್ ಲೆಫ್ಟ್ ಮಾಡಿದ್ರೆ ಇದು ಸೆಂಟರ್ ಲೆಫ್ಟ್ ಸೈಡ್ ಅಲೈನ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಇನ್ನೊಂದು ವೇ ಅಂತಂದರೆ ನಮಗೆ ಏನು ಬೇಕಾಗಿದೆ, ಇವಾಗ ಪೂರ್ತಿ ಬಾಟಮ್ನಲ್ಲಿ ಬೇಕಾಗಿದೆ. ಸೊ ಬಾಟಮ್ನಲ್ಲಿ ಬೇಕು ಅಂತಂದರೆ ನಾವು ಅಂಥ ಟೈಮ್ನಲ್ಲಿ ಏನು ಮಾಡೋದು, ಬಾಟಮ್ ಲೆಫ್ಟ್ ಮಾಡಿದ್ರೆ ಇದು ಬಾಟಮ್ನಲ್ಲಿ ಬರುತ್ತೆ. ಅದೇ ರೀತಿ ಬಾಟಮ್ ಸೆಂಟರ್ ಮಾಡಿದ್ರೆ ಇದು ಸೆಂಟರ್ನಲ್ಲಿ ಶಿಫ್ಟ್ ಆಗುತ್ತೆ. ಅದೇ ರೀತಿ ಸೇಮ್ ರೈಟ್ನಲ್ಲಿ ಮಾಡಿದ್ರೆ ರೈಟ್ನಲ್ಲಿ ಶಿಫ್ಟ್ ಆಗುತ್ತೆ. ಈ ರೀತಿ ನಾವೇನು ಮಾಡ್ತೀವಿ, ಬ್ಯಾಕ್ಗ್ರೌಂಡ್ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಇಮೇಜ್ನ ಸೆಟ್ ಮಾಡ್ತೀವಿ. ಇದು ಬ್ಯಾಕ್ಗ್ರೌಂಡ್ ಕಲರ್ ಅವಾಗಿಂದ ಇದು ಸೇಮ್ ಇದೆ. ಓಕೆ, ಸೊ ನಾವೇನು ಚೇಂಜಸ್ ಮಾಡಿಲ್ಲ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ನಲ್ಲಿ, ಸೊ ಸೇಮ್ ಇದೆ ಇದು. ಈ ರೀತಿ ನಾವು ಬ್ಯಾಕ್ಗ್ರೌಂಡ್ಸ್ಗಳನ್ನ ಯೂಸ್ ಮಾಡ್ಕೋತೀವಿ, ಅದು ಕಲರ್ ಆಗಿರ್ಬೋದು ಅಥವಾ ಇಮೇಜ್ ಆಗಿರ್ಬೋದು. ಓಕೆ, ಸೊ ಈ ಪ್ರಾಪರ್ಟೀಸ್ಗಳನ್ನ ಏನು ಬರಿತಾ ಇದ್ದೀನಲ್ಲ, ಸೊ ಇವನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಾನು ಪ್ರಾಪರ್ಟೀಸ್ ಆದಮೇಲೆ ಏನು ಬರೀತಿದ್ದೀನಿ. ಸೊ ಬೇಸಿಕಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಈ ರೀತಿ ಕೂಡ CSSನಲ್ಲಿ ಮಾಡ್ಬೋದಲ್ಲ. ಓಕೆ, ಸೊ ಈ ರೀತಿ ಮಾಡ್ತಿದ್ವಲ್ಲ ಅನ್ನೋದೊಂದು ಕಾನ್ಸೆಪ್ಟ್ ನೆನಪಿರ್ಬೇಕಷ್ಟೇ. ನೀವು ಜಸ್ಟ್ ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಟೈಪ್ ಮಾಡಿದ್ರೆ ಸಾಕು ಬ್ಯಾಕ್ಗ್ರೌಂಡ್ ಅಂತ. ಸೊ ಅದ್ರ ಪ್ರಾಪರ್ಟೀಸ್ ಏನಿದಾವೆ ಬ್ಯಾಕ್ಗ್ರೌಂಡಿಂದು, ಸೊ ಅವು ಎಷ್ಟು ಪ್ರಾಪರ್ಟೀಸ್ಗಳು ನಿಮಗೆ ಡಿಸ್ಪ್ಲೇ ಆಗ್ತವೆ. ಸೊ ನಿಮಗೆ ಅದು ನೆನಪಾಗುತ್ತೆ. ಓಕೆ, ಸೊ ನಾನು ಏನು ಯೂಸ್ ಮಾಡಬೇಕಾಗಿದೆ ಬೇಸಿಕಲಿ ಅಂತ. ಓಕೆ, ಅದಕ್ಕೋಸ್ಕರ ಇಂತಹ ಕೋಡ್ ಎಡಿಟರ್ಸ್ಗಳು ತುಂಬಾ ಹೆಲ್ಪ್ಫುಲ್ ಆಗ್ತವೆ ವೆಬ್ ಡೆವಲಪ್ಮೆಂಟ್ನಲ್ಲಿ. ಸೊ ನೀವು ನೋಟ್ ಪ್ಯಾಡ್ನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಎಡಿಟರ್ನಲ್ಲಿ ಯೂಸ್ ಮಾಡ್ತಾ ಇದ್ದರೆ ಐ ಡೋಂಟ್ ನೋ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿರುತ್ತೆ ಅಂತ. ಬಟ್ ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ. ತುಂಬ ಈಸಿಯಾಗಿ ಎಲ್ಲ ಪ್ರಾಪರ್ಟೀಸ್ಗಳನ್ನು ಕೂಡ ನಾವು ಫೆಚ್ ಮಾಡ್ಕೋಬೋದು. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿವರೆಗೂ ನಾನು ವೀಡಿಯೋಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿಸ್ತಾರೆ. ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.